ಜಾಕೆಟ್ ಹಾಕೊಳಕ್ ರೈಟಾಗೆ ಏನಪ್ಪ ನೀ ಇದೆಯಾ ಪ್ಯಾಷನ್ ನೋಡಪ್ಪ ನೋಡಕ್ಕೆ ಅಡ್ವೆಂಚರ್ಸ್ ಗೇಮ್ಸ್ ಎಲ್ಲ ಮುಗಿಸಿದ್ವಿ. ಇನ್ನೊಂದು 2 ಗೇಮ್ ಏನೋ ಪೆಂಡಿಂಗ್ ಐತೆ, ಅದು ನಾಳೆ ಮಾಡ್ತೀನಿ. ಸೊ ಇವಾಗ ಊಟ ಮಾಡಕ್ಕೆ ಹೋಗೋಣ. ರೇಸ್ ಹೇಗೆ ಮಾಡ್ತಾರೆ ಊಟನ ಚೆನ್ನಾಗಿ ಚಚ್ಚಿ ಬಿಸಾಕೋಣ. ಬನ್ನಿ ಊಟ ಮಾಡೋದ್ರ ಗೈಸ್. ಇದು ಫುಲ್ಲು ಕಾಡು, ಕಾಡಲ್ಲಿ ಊಟ ಮಾಡಕ್ಕೆ ಹೋಗ್ತಾರೆ. ಒಂದು ಬನ್ನಿ ಹಿಂಗೆ ಈ ಥರ ಎಂಟ್ರಿ ಕೊಡ್ಬೇಕು. ಬರೋಲ್ಲ ಶೂ ಹೋಗ್ಲಿ, ಜಾಕೆಟ್ ಹೋಗ್ಬಾರ್ದು. ಅಲ್ಲೋಗೋದಂತ ಇಲ್ಲಿ ಊಟ ಮಾಡೋದು. ಹಿಂಗೆ ಬಂದ್ರೆ ಇಲ್ಲಿ ಹೋಗಿ ನಾವೇ ಬಂದಿದ್ರು ಈ ಥರ ಪ್ಲೇಸ್ಗೆಲ್ಲ ಬರೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಚೆನ್ನಾಗಿತ್ತಲ್ಲ ಸನು? ಹೂ ಬ್ಯಾಕ್ ವಾಟರಾ ಇದು? ಡ್ಯಾಮ್. ಏನು ಫೋಟೋ ಶೂಟ್ ಮಾಡ್ಬೋದು ಇಲ್ಲಿ ಗೈಸ್. ಇದು ನಮಗೆ ಮಾಡಿಸ್ಕೊಟ್ಟಿರೋ ಸ್ಪೆಷಲ್ ಸುಕ್ಕ ಅಂತ. ಅಯ್ಯೋ ದೇವ್ರೆ, ಬೇಡ ಈ ತರ ಕುತ್ಕೊಂಡ್ ತಿನ್ನಕ್ಕೂ ಮಸ್ತಾಗೈತೆ. ಏನಪ್ಪ ಇದು ಆಯಿಲು 1 ಲೀಟರ್ ಐತೆ ಅಣ್ಣ. ಅದು ಆಯಿಲ್ ಇದೆ ಸೌಜಿ ಸ್ಪೆಷಲ್ ಅಣ್ಣ. ಇದು ಆಯಿಲ್ ಸ್ಪೆಷಲ್. ಇದು ಆಯಿಲ್ ಅನ್ಕೊಂಡ್ಬಿಟ್ರಪ್ಪ, ಇಲ್ಲಿ ಸ್ಪೆಷಲ್ ಇದು. ಇದು ರೊಟ್ಟಿ ಇದಣ್ಣ. ಅಲ್ಲ ಒಂದ್ ನಿಮಿಷ ರಾಜಣ್ಣ, ಇವ್ರು ತಂದಿದ್ದು ಬ್ರೋ ತಂದಿದ್ದು ಇದಣ್ಣ. ಅದು ಕಲ್ಲಿದ್ದಂಗಿತ್ತು ಮಗನೇ. ಇದು ಡೇ 1. ಇದು ಡೇ 1 ಫೈರ್ ಕ್ಯಾಂಪು ವಿತ್ ಬಾರ್ಬಿಕ್ಯೂ. ಏನ್ ವ್ಯೂ ಅಪ್ಪ ಇದು, ಕ್ರೇಜಿ ವ್ಯೂ. ಅಲ್ಲಿ ಕ್ರೇಜಿ ಕುಂದ್ಕೊಳ್ಳೋದು. ಸಣ್ಣ ಹೆಂಗೈತೆ ಬಾಯ್ಲಿ ಈ ಕಡೆ ಕುಂತ್ಕೋ. ಬಾರ್ಬಿಕ್ಯೂ ಸ್ಟಾರ್ಟ್ ಆಗಿದೆ ನೈಟ್ ಕ್ಯಾಂಪಿಂಗ್ ಅಲ್ಲಿ. ಬೆಂಕಿ ಜೊತೆ ಚಿಕನ್ಗೆ ಏನ್ ಹಿಂಗಾಗ್ತಾ ಇದೆಯಾ ಸನ್ನು? ಪನ್ನೀರ್ ಚಿಕನ್ ತಂದೂರಿ. ಸನ್ನು ಇವತ್ತು ಸಾಟರ್ಡೇನೆಲ್ಲ ಇದೆಯಾ ನೀನಿನ್ನ? ಗೊತ್ತು, ಇದು ಬೇಸಲ್ಲಿ ಸಂಡೇ 12 ಗಂಟೆ ಆಗುತ್ತೆ. 3 ಅವರ್ ಇದೆ ನಿಂಗೆ. ಎಂತದ್ದು ಅಷ್ಟರಲ್ಲೆಲ್ಲ ಖಾಲಿ ಮಾಡೋಣ. ಲಾಸ್ಟ್ ಅಲ್ಲಿ ನೋಡೋಣ ಬಿಡೋದು. ಜಾಲಿ ಫುಲ್ ಜಾಲಿ ಫುಲ್ ಜಾಲಿ ಮಾಡಕ್ ಬಿಡ್ತೀನಿ. ಸ್ವಲ್ಪ ಸ್ಪೇಸ್ ಕೊಡಮ್ಮ. ಏನಮ್ಮ ಕೋಳಿಗೆ ಸತ್ತೋಗುತ್ತೆ ಅಂತನಾ? ಮೆತ್ತ ಆಗ್ತಾ ಇದೆಯಾ? ಕೋಳಿ ಕಿರ್ಚ್ಕೊಂಡ್ಬಿಡುತ್ತೆ. ಒಂದು ವಿಡಿಯೋ ನೋಡಿದ ಗಲೀಜಪ್ಪ ಇವಳು. ಬಿಡು ನೀನ್ ಇವಾಗೆ ಹಿಂಗೆ ತೋತೋ ಅಂತ ಆಗ್ತಾ ಇದ್ರೆ ಇದು ಗೊತ್ತಾ? ಇದು ಇದೇನು ನೀನ್ ಇದು ಶವರ್ಮ ಮಾಡ್ತಾ ಇದೀನಿ ಹಿಂಗ್ ಸಿಗ್ತಾ ಇದೆಯಾ? ಶವರ್ಮ ಮಾಡ್ತಾರ. ಇವಾಗ ಚಿಕನ್ ಬೆಂದಿದ್ಯಾ ಬ್ರೋ? ಇದೇನ್ ಕರ್ಕಲಾಗ್ಬಿಟ್ಟಿದೆ ಚಿಕನ್. ಬೆಂದೈತೆ ಗೈಸ್, ನಾನೇ ಮಾಡಿರೋ ಇದು ಬಾರ್ಬಿಕ್ಯೂ. ನಾನು ಡೋರಾಜ್ ಬ್ರೋ ಮಾಡಿರೋದು. ಏನ್ ಬ್ರೋ ಚಿಕನ್ ಜೊತೆ ನೀವು ರೋಸ್ಟ್ ಆಗ್ಬಿಟ್ಟಿದ್ದೀರಾ? ನನಗೆ ಬ್ರೋ ಎಷ್ಟಂತ ಮಾಡೋದು ಹೇಳ್ರಿ ಕೆಲ್ಸ, ಯಾರು ಮಾಡ್ತಾ ಇಲ್ಲ. ಚಿಕನ್ ರೋಸ್ಟ್ ಆದ್ರೆ ಓಕೆ, ನೀವ್ಯಾಕೆ ರೋಸ್ಟ್ ಆಗ್ಬಿಟ್ಟಿದ್ದೀರಾ? ಬಿಡಿ ಬೆಳಕ್ನ. ಇಂಟ್ರೆಸ್ಟ್ ಸಿಕ್ತು.
ಬಿಡ್ರಪ್ಪ ಇದಕ್ಕೆ ಚಿಕನ್ಗೆ ನೋಡೋಣ. ಚಿಕನ್ ಕರ್ರ ಕಾಣಿಸ್ತೈತೆ. ಅದು ಕರಿ ಚಿಕನ್. ಕರಿ ಚಿಕನ್, ಕರಿ ಟಿಕ. ಕರ್ರಗಾಗಿರೋ ಚಿಕನ್. ಆಯ್ತಾ ನೋಡಪ್ಪ, ಲೈಟ್ ಬಿಡಪ್ಪ. ಆಗೈತೆ bro. ಎಲ್ಲಿ ಬಿಡ್ತಾ ಇದೀಯ ಚಿಕನ್? ಬಿಡಪ್ಪ ಲೈಟ್ ನ. ಸೊಕ್ಕದಾಗ ಆಗೈತೆ ಎತ್ರಿ ಬ್ರೋ, ಪ್ಲೇಟ್ ಅಲ್ಲಿ ಹಾಕ್ರಿ ಬ್ರೋ. ಆಯ್ತು, ಬೆಂದಿದೆ. ಟೆಸ್ಟಿಂಗ್. ಇದೊಂದ್ ಚೂರ್ ಬೇಯ್ಬೇಕು. ಕ್ವಾಲಿಟಿ ಚೆಕ್. ಇದು 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 ಬೆಂದ್ಬಿಡೈತ್ ಬ್ರೋ, ಸಾಕು. ಇದು ಬೇಯ್ಬೇಕು. ಸ್ವಲ್ಪ ಎಕರೆ ಆಯ್ತು ಒಲಿ. ಏಯ್ ಇದೆಲ್ಲ ಸೀದೋಗ್ಬಿಡುತ್ತೆ ಇಕ್ಕೋದ್ರೆ, ಅದೇ ಬೇಜಾರು. ಲೈಟ್ ಬಿಡು ಬೇಗ ಚಿಕನ್ಗೆ. ಇದೇನೋ ಬೆಂದಾಗ ಬ್ರೋ. ಕರ್ರಿಗೆ ಕಾರಣ ಬಂದು ಅಲೋಡೆ ಅಲ್ಲಿ ಹಂಗಂಗೆ ಅಲೋಡೆ ಬಿಟ್ಬಿಟ್ಟು ಓಡ್ತಾ ಇರೋದು. ಇದಾಗಲ್ಲಪ್ಪ, ಏನೋ ಮಾಡ್ತೀವಿ ಗೈಸ್. ಏನೋ ಆಗುತ್ತೆ ಒಟ್ನಲ್ಲಿ. ಇದು ಬಾರ್ಬಿಕ್ಯೂ ಆಗ್ತಲ್ಲ ಇದು. ಇನ್ನೂ ಸ್ವಲ್ಪ ಝೂಮ್ ಮಾಡ್ರಿ ಅಣ್ಣ. ನಿಮ್ಮ 100x ಝೂಮ್ ಖತರ್ನಾಕ್. ಇಲ್ಲ ಇದೆ. ಏನಪ್ಪ ಇದು? ಅದೇಂಗಪ್ಪ ಒಳ ಚಿಟ್ಟೆ ಕುಂತಿರೋ ತರ ಹೇಳ್ಬಿಟ್ರೆ. ಏನಪ್ಪ ಬಾಲ ಅಷ್ಟು ಉದ್ದ ಐತೆ. ನಾನೇ ಕ್ಲೀನಾಗಿ ಕಾಣಿಸ್ತಾ ಇದ್ದು ಮುಖನೇ ಹಂಗೆ ಅದ ಹತ್ರನೇ ಹೋಗ್ಬಿಡ್ತೀನಿ ರೀ. ನೋಡಪ್ಪ ಏನಪ್ಪ ಇದು? ಮರ ಎಲ್ಲ ಹಾಕುತ್ತ ಇವು. ಸೇಮ್ ನಂತರನೇ ಇದೆ ನೋಡಕ್ಕೆ. ಬಂತಡ ಏಯ್ ನೀವೆದಿದ್ರಪ್ಪ ರೋಡಲ್ಲಿ ಹೋಯ್ತು. ಇಲ್ಲೇ ಹೋಯ್ತು. ಅಲ್ಲಿ ಹೋಗ್ತಾ ಐತೆ. ಬಾಯ್. ಅದೇ ನಮ್ ನೋಡ್ಕೊಂಡು ಎದ್ಕೊಂಡು ಹೋಗ್ತೈತೆ. ಹೋಗ್ಬಿಟ್ಟೈತೆ ಅನ್ಸುತ್ತೆ. ಅದು ನಾವ್ ಸಿಂಹ ನೋಡಿದ್ವಲ್ಲ, ಸಿಂಹ ಅಲ್ಲ ಲೆಪರ್ಡ್ ಅಂದ್ರೆ ಚಿರ್ತನ. ಆ ಚಿರತೆ ನೋಡಿದ್ವಲ್ಲ, ನಾನು ಕಾರಿಂದ ಇಳಿಯೋಣ ಅನ್ಕೊಂಡೆ. ನನ್ನ ಕಣ್ಣು ಅದು ಮತ್ತೆ ಎರಡು ಕಣ್ಣಲ್ಲಿ ಕಣ್ಣಿಕ್ಕೊಂಡು ನೋಡಿದ್ದೆ, ಎದ್ರಿಕೊಂಡು ಓಡ್ಬಿಡ್ತು. ಸೊ ಅದಕ್ಕೆ ಹುಡುಕೊಂಡ್ ಬಂದಿದ್ದೀನಿ. ಇಲ್ಲೇ ಎಲ್ಲ ಚಿರತೆ ಬೇಜಾನಿದಾವಂತೆ. ಒಂದು ಹಿಡನ್ ಪ್ಲೇಸ್ ಬಂದಿದ್ದೀವಿ. ಹರಿಯುವ ನದಿ ತರ ಫಾಲ್ಸ್ಗೆ ಬಂದಿದ್ದೀವಿ. ಹಿಡನ್ ಪ್ಲೇಸು. ಇಲ್ಲಿ ಗೌರ್ಮೆಂಟ್ ಅವ್ರು ಯಾರೇ ಕಾರಣಕ್ಕೂ ಬಂದು ಹೆಲ್ಪ್ ಮಾಡಲ್ಲ. ಏನಾದ್ರು ಜವಾಬ್ದಾರಿ ಇದೆ ನಮ್ದೇ ಅಂತ ಹೇಳಿದ್ದಾರೆ. ಮುಸ್ಲಿಂ ಬಂದ್ರೆ ಹಿಡಿದು ಬಾರ ಬಿಸಾಕ್ಬಿಡ್ತೀನಿ ಎಲ್ಲ ತಲೆಯನ್ನು ಕರ್ಸ್ಕೊಂಡು. ವಯಸ್ಸಲ್ಲಿ ಈಜು ಹೊಡಿತಾ ಇದ್ದೆ. ಈಜು ಹೊಡಿಬೇಕಾದಾಗ ಹಂಗೆ ಮೊಸಳೆ ಬಂದ್ಬಿಟ್ಟಿತ್ತು. ಒಂದು 2-3 ಹೆಗ್ಲ ಮೇಲೆ ಹಾಕೊಂಡು ಹಿಂಗೆ ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಮೊಸಳೆ ಅಂತ ಈಚೆ ಹಂಗೆ ಹಸ್ಬಿಟ್ಟು ಫಿಶ್ ಅನ್ಕೊಂಡು ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಅವಾಗೆ ಆತರ ನಾವು. ಇವೆಲ್ಲ ಸೋ ಈಸಿ ಅಪ್ಪ. ಸ್ವಲ್ಪ ಬಿಲ್ಡಪ್ ಬೇಡವಾ ಇದಕ್ಕೆ? ಆಮೇಲೆ ಒಂದ್ ನಾಯಿ ತಂದಿದೆ ಅಪ್ಪ. ಅದು ಚಿರತೆ ತರ ಇತ್ತು ಅಂತ ಎಲ್ಲ ಎದ್ರಿಕೊಂತಿದ್ದು. ಚಿರತೆನೆ. ಆಮೇಲೆ ಬಿಟ್ಬಿಟ್ಟ. ಅದೇ ಇವಾಗ ಕಂಡಿದ್ದೇನಾ? ಅದೇ ತರನೇ ಮರಿ ಅದು. ಕಾಪಲ್ಗೆಲ್ಲ ಹೊಡೆದು ಹೆಂಗೆಲ್ಲ ಮಾಡಿದೀನಿ. ಹೇಳ್ಕೊಳಕ್ಕೆ ಆಗಲ್ಲಪ್ಪ. ಹೇಳ್ಕೊಂಡ್ರೆ ಅಂತ ಅದು ಚಿರತೆ. ಇವ್ರ ನಾಯಿ ಅಂತ ಚಿರತೆ ಸಾಕ್ಬಿಟ್ಟಿದ್ರಂತ. ಆಮೇಲೆ ನಮ್ ಸಂದುನ ಎಲ್ಲಿ ತಿನ್ಕೊಂಡ್ಬಿಡುತ್ತು ಅಂದ್ಬಿಟ್ಟು ನಾನೇ ಹೋಗ್ಲಿ ಪಾಪ ಅಂತ ಬಿಟ್ಟೆ. ಹಿಡನ್ ಪ್ಲೇಸ್ ಕೇಳ್ತಿರಲ್ಲ ಇದೆ. ಇದು ನೀರು ಹರಿಯೋದಲ್ಲ ಇಲ್ಲಿ ನೋಡಿ. ಹರಿಯೋದೆಲ್ಲ ನೋಡಿದ್ರೆ ಕ್ಯಾನ್ಸರೇ ಇಲ್ಲ. ಕಾಡು ಒಳಗಡೆ ಹೋಗ್ತಿರೋದು ಇದು. ನಮ್ಮ ಜೀವಕ್ಕೆ ನಾವೇ ಜವಾಬ್ದಾರರು. ಸೊ ಹುಷಾರಾಗಿ ಹೋಗ್ಬೇಕು. ಕಾರಲ್ಲಿ ಹೋಗ್ಬೇಕಾದಾಗ ಇದ್ರ ಕೋಲ್ಗಳೆಲ್ಲ ಮುರ್ಕೊಂಡು ಈ ಥರ ಹಿಂಗೆ ಮುರ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು. ಒಂದು ರೈಟ್ ಕಚ್ಕೊಂಡೇ ಬಿಡ್ತಾರೆ.
ಅಮ್ಮ ರೈಟ್ ಅಮ್ಮ ರೈಟ್ ರೈಟ್. ಏನ್ ಬ್ರೋ ಚೈಲ್ಡ್ಹುಡ್ ಗೇಮ್ಸ್ ಆಡ್ತಾ ಇದೆಯಾ? ಇವಾಗ ನೋಡಿ ಆಡಿಸ್ತೀನಿ ಗೇಮ್. 2 ದಾರಿ ಐತೆ. ಅದು 1 2 3 4 5 6 7 8 9 10 ರೈಟ್ ಲೆಫ್ಟ್ ಇದೆ. ಆ್ಯಕ್ಚುಲಿ ಇಲ್ಲಿ ಪ್ರಿನ್ಸ್ ರಾಜ್ಕುಮಾರ್ ಸರ್ ಎಲ್ಲ ಬಂದೆಲ್ಲ ಕುಂತಿರೋ ಜಾಗ ಇದೆಲ್ಲ. ನೀವಾಗ ನೋಡಿದ್ರಿ ವಿಡಿಯೋದಲ್ಲಿ ಲಾಸ್ಟ್ ಡಾಕ್ಯುಮೆಂಟ್ರಿ ಮಾಡಿದ್ರಲ್ವಾ, ಅದಿಲ್ಲೇ. ಏಯ್ ಇಲ್ಲೂ ಮಾಡಿದಾರಾ? ಏಯ್ ಪುನೀತ್ ರಾಜ್ಕುಮಾರ್ ಸರ್ ನನ್ನೂ ಕರೆದ್ರು, ಏನಂತ? ಬನ್ನಿ ನೀವ್ಯಾಕೆ ಮನೇಲೇ ಇದ್ದೀರಾ, ಹೆಂಗಿದ್ರು ಕಾಲಿರ್ತೀರಾ, ಖಾಲಿ ಬಿದ್ದಿರ್ತಾರೆ ಯಾವಾಗಲೂ ಅದಕ್ಕೆ ಕರೆದಿದ್ರು. ಸರ್ ನಿಮ್ಮ ಜೊತೆ ಬಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಹುರ್ಕೊಂತಾರೆ ಸರ್ ಅಂತ ಹೇಳಿ ನಾನೇ ಫಿಕ್ಸ್ ಮಾಡ್ಕೊತಿದ್ದೆ. ಇನ್ನು ನೀವು ಇರ್ತೀರಲ್ಲ ಸರ್, ನಮ್ಗೆ ಯಾಕೆ ಟೆನ್ಷನ್ನು, ಬನ್ನಿ ಇಲ್ಲಿ ಫೋಟೋಸ್ ತಗೊಳ್ಳೋಣ ಇದ್ರ ಮೇಲೆ. ವರ್ಲ್ಡ್ ಟ್ರಿಪ್ಗೆಲ್ಲ ಹೋಗೋಣ ಅಂದ್ಕೊಂಡಿದ್ದೆ. ಟ್ರಿಪ್ಪಿಗೆ ಬರ್ಬೇಕಂದ್ರೆ ತಿಕ್ಕ ಮುಸ್ಕೊಂಡು ಸ್ಪೆಕ್ಸ್ ತೆಗಿಬೇಕು ಆಯಿತಾ. ಮೊದಲು ನಮ್ಗೆ ಬೇಕಾಗಿರೋ ಕಂಡೀಷನ್ಸು ಇದನ್ನ ಒಳಗಡೆ ಇಟ್ಕೊಬೇಕು. ಕಾಸ್ಟ್ಲಿಯಸ್ಟ್ ಒಂದು ಕಡ್ಡಿ ಹಿಡ್ಕೊಂಡು ಇದೆಲ್ಲ ತುಂಬ ಜಾಗ ಬರ್ಬೇಕು. ಹಿಂಗೆಲ್ಲ ಫುಲ್ಲು ಕಾಡೊಳಗೆ ಹೋಗ್ತಾ ಇದ್ದೀವಿ. ಇದು ದಾಂಡೇಳಿ ಒಳಗಡೆ ಒಂದು 15-20 ಕಿಲೋಮೀಟ್ರ್ ಆಗೈತಲ್ವ ಒಂದಿನ. ನಾವು ಒಂದು 15-20 ಕಿಲೋಮೀಟ್ರ್ ಒಳಗಡೆ ಒಂದು ಹಿಡನ್ ಜಾಗ ಅಂತ ಇಲ್ಲಿ ಲೋಕಲ್ ಅವ್ರಿಗೆ ಮಾತ್ರ ಗೊತ್ತು. ನಮ್ಮ ಬ್ರದರ್ ಕರ್ಕೊಂಬಂದಿರೋರಿಗೆ ಇದು ಪಕ್ಕ ಆನೆ ಕಕ್ಕ ಹಾಕಿರೋದು. ಕಕ್ಕ ಹಾಕಿ ಯಾರೋ ತೊಳೆದ್ಬಿಟ್ಟು ಅವ್ರು ಆನೆನೇ ತೊಳೆದ್ಬಿಟ್ಟಾಯ್ತಾರೆ. ಇವೆಲ್ಲ ಹಿಂಗಿರುತ್ತೆ, ಫುಲ್ಲು ನೋಡ್ಕೊಂಡು ಹೋಗ್ಬೇಕು. ಹಿಂಗೆ 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 ಇನ್ನೊಂದು ಮೈಯೆಲ್ಲ ಕಡಿತ ಆಗ್ಬಿಡುತ್ತೆ. ಹಿಂಗೆ ಹಿಂಗೆಲ್ಲ ಹೋಗ್ಬೇಕು. ಏಯ್ ಬಿಡ ಬಿಡ ಕೆಳಗಡೆ ನೋಡ್ಕೊಬೇಕು ನಾವು ಕ್ಲೀನಾಗಿ. ನೀವು ಬೇರೆ ಜೋಪಾನಾಗಿ ಹೋಗಿ ಅಂತ ಹೇಳಿ ಬಂದಿದ್ದೀರ. ನಾವು ಜೋಪಾನ ಹೋಗ್ಬೇಕು ಅಂದ್ಕೊಂಡು ಏನಪ್ಪ ಇದು ಇನ್ನೂ ಎಷ್ಟು ದೂರ ಆಯಿತು. ಇದೊಂದು ಕಾಲು ದಾರಿಗಳು ಹಿಂಗೆ ಹೋಗ್ತಾ ಮರಗಳೆಲ್ಲ ಪಾಪ ಏಜ್ ಆಗ್ಬಿಡೈತೆ. ಅವ್ನು 200 ಮೀಟ್ರ್ ಅಂದೊಂದು ಸಿಗಬೇಕು. ಅವನಿಂದು 200 ಮೀಟ್ರ್ ಅಂತ ನಮ್ಮ ಕರ್ಕೊಂಡ್ಬಿಟ್ಟು ಹೊರಗಡೆಗೆ. ಅಕ್ಕ ನೋಡಿದ್ರೆ ಇಲ್ಲಿ 4-5 ಕಿಲೋಮೀಟ್ರ್ ಐತೆ. ಆಲ್ರೆಡಿ ನಮ್ಮ ಹುಡುಗರು ಆಟಾಡ್ತವ್ರೆ ನೀರ ಹತ್ರ. ನಾವೇ ಲಾಸ್ಟ್ ಮಾಸ್ಟರ್ ತಿಳಿಸಿದ್ರು. ನಮ್ಮ ಚಿಕ್ಕಗಳನ್ನ ಎತ್ಕೊಂಡು ಬರಬೇಕಲ್ವ, ಸೊ ಕಷ್ಟ ಎಲ್ಲ ಅನ್ಕೊಂಡ್ರೆ ಆಮೇಲೆ ಸಿಕ್ಕಿದ್ರೆ ಹಿಂಗೆ ಹೆಗ್ಲ ಮೇಲೆ ಹಾಕೊಂಡ್ಬಿಡೋದು. ಆಮೇಲೆ ಇವ್ರು ಯಾರೋ ಬೇರೆಯವರು ಸ್ನೇಕ್ ಶಾಮ್ದೆಲ್ಲ ನೋಡಿದ್ದೀವಿ. ಹಂಗೆ ಕೈಯಲ್ಲಿ ಹಿಂಗೆ ಹಿಡಿದ್ಬಿಟ್ಟು ಹಿಂಗೆ ಹಿಡಿದು ಕಟ್ಕೆನೆ ಬಿಡ್ಬೇಕು. ಈಜಾಡಕ್ ಹೋಗಿ ಒಬ್ಬನ್ ಬಿದ್ದಿದ್ದಕ್ಕೆ ಎಲ್ಲರೂ ಬಿದ್ದಿದ್ದಾರೆ. ಅಲ್ಲಿ ಒಂದು ಮಗುಗೆ ಸೇಫ್ ಮಾಡಕ್ ಹೋಗಿದ್ರು ಅವ್ರು, ಪಪ್ಪ ಮಮ್ಮಿ 3 ಮಂದಿ ಮಕ್ಕಳು. ಸೇಫ್ ಮಾಡಕ್ ಹೋದಾಗ ಅವರು ಒಬ್ಬರಿಂದ ಹೋಗ್ಬಿಟ್ರು, ತಿಳ್ಕೊಂಡು ಹೋಗ್ಬಿಟ್ರು. ಪಾಪ ಯಾರಿಗೂ ಸ್ವಿಮ್ಮಿಂಗ್ ಬರಂಗಿಲ್ಲ. ಹುಬ್ಳಿಯಿಂದ ಬಂದಿದ್ರು ಫ್ಯಾಮಿಲಿ ಟ್ರಿಪ್ ಅಂತ. 5 ಜನ ಫ್ಯಾಮಿಲಿ. ಏನಪ್ಪ ನೀರು ಇವೆಲ್ಲ ಏನು ಸಖತ್ತಾಗಿ ಈಜಾಡ್ಬೋದು ಅಂತ. ಈಗ ಆಡಬಾರ್ದು, ತಪ್ಪು ಇದು, ಬಟ್ ಆಡ್ಬೋದು. ಈಜಾಡೆ ಪಾಪ 1 ತಿಂಗಳು ಕೆಳಗಡೆ. ಯಾರೋ ಇಲ್ಲಿಂದನೇ ನೆನೆಸ್ಕೊಂಡು ಹೋಗಿದೆ ಅಂತ. ಫೋಟೋ ಹಿಡಿಯಲ್ಲ. ಎಲ್ಲೂ ಆಳ ಇಲ್ಲ ಇಲ್ಲಿ. ಸ್ವಿಮ್ಮಿಂಗು ಮಾಡ್ಬೋದು. ಇಲ್ಲಿಂದ ಮಾಡಿರೋ ವೀಡಿಯೋಸ್ ಯಾವೂ ಸಿಗ್ತಲ್ಲ ಗೈಸ್. ಅದು ಎಲ್ಲಿ ಡಿಲೀಟ್ ಆಯಿತು, ಅದು ಯಾವ ಫೋನಲ್ಲಿ ಐತೆ, ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಸಿಕ್ಕಿದ್ರೆ ಹಾಕ್ತೀನಿ.
ಇಷ್ಟೇ ಈ ವಿಡಿಯೋ. ಇಲ್ಲಿಗೆ ದಾಂಡೇಲಿ ವಿಡಿಯೋ ಎಂಡ್.